ನೀವು ನೋಡ್ತಾ ಇದ್ದೀರಾ ಪುನೀತ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ನಾನು ಏನನ್ನ ಹೇಳಕ್ ಬಂದಿದ್ದೀನಿ ಅಂದ್ರೆ ಇವತ್ತು ಈ ವಿಡಿಯೋದಲ್ಲಿ ಏನಿಲ್ಲ, ನಾವು ಯಾವ ರೀತಿ ಅಪ್ಪರ್ ಐಡಿ ಕ್ರಿಯೇಟ್ ಮಾಡೋದು ನಿಮ್ಮ ಮೊಬೈಲ್ ನಲ್ಲಿ ಅಂತ ಹೇಳಕ್ ಬಂದಿದ್ದೀನಿ. ಫಸ್ಟ್ ನೀವು ಪ್ಲೇ ಸ್ಟೋರ್ ಓಪನ್ ಮಾಡಿ ಇಲ್ಲಿ ಡಿಜಿಟಲ್ ಲಾಕರ್ ಅಂತ ಕ್ಲಿಕ್ ಮಾಡಿ ಸರ್ಚ್ ಮಾಡಬೇಕಾಗುತ್ತೆ. ಇಲ್ಲಿ ಫಸ್ಟ್ ವೆಬ್ಸೈಟ್ ಬರುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ನೀವು ಇಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿ. ಈ ರೀತಿ ಲೋಡಿಂಗ್ ಆಗುತ್ತೆ. ಅದಾದ್ಮೇಲೆ ಈ ರೀತಿ ವೆಬ್ ಓಪನ್ ಆಗುತ್ತೆ. ಇಲ್ಲಿ ಹೋಗ್ಬಿಟ್ಟು ಗೆಟ್ ಸ್ಟಾರ್ಟ್ ರೆಡಿ ಅಂತ ಕೊಟ್ಟಷ್ಟಕ್ಕೆ ಇಲ್ಲಿ ಲಾಗಿನ್ ಇನ್ಫಾರ್ಮೇಶನ್ ಅಕೌಂಟ್ ಅಂತ ಬರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಕ್ರಿಯೇಟ್ ನ್ಯೂ ಅಕೌಂಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿಗೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಲಿಂಕ್ ಆಗಿರುವ OTP ಬರುತ್ತದೆ. ಒಂದು ನಿಮಿಷ. ಇಲ್ಲಿಗೆ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿರೋ OTP ಹಾಕಿ ವೆರಿಫಿಕೇಶನ್ ಕೊಡಬೇಕಾಗುತ್ತೆ. ಆದ ನಂತರ ಇಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕ್ಬೇಕಾಯ್ತದೆ. ಸಾರಿ, 0725 ನಿಮ್ಮ ಆಧಾರ್ ನಂಬರ್ ಹಾಕಿ. ನಿಮ್ಮ ಇಲ್ಲಿ ಈ OTP ಇಲ್ಲ ಅಂದ್ರೆ ಆಧಾರ್ ಫೇಸ್, ಅದರಿಂದ ಆ್ಯಪ್ ಇಂದ ಇದು ಮಾಡ್ಬೇಕಾಗುತ್ತೆ. ನನ್ನ ಹತ್ರ ಈಗ OTP ಇಲ್ಲ, ನಾನು ಅದಕ್ಕೆ ನನ್ನ ಫೇಸ್ ಕೊಟ್ಟು ಲಾಗಿನ್ ಆಗ್ತೀನಿ. ಈಗ ಡಿಜಿ ಲಾಕರ್ಗೆ ಏನೋ ಪ್ರಾಬ್ಲಮ್, ಒಂದು ನಿಮಿಷ ಸರಿಯಾಗಿ ಕೇಳ್ತೈತೆ. ಈ ರೀತಿ ಆಗ್ತಾ ಇರುತ್ತೆ, ನೀವು ಮತ್ತೆ ಒಂದೊಂದ್ಸತಿ ಚೆಕ್ ಮಾಡಬೇಕಾಗುತ್ತೆ. ನೋಡಿ, ಫೇಲ್ಡ್ ಅಂತ ಬರ್ತೈತೆ. ಯಾಕೆ ಅಂದ್ರೆ ನೆಟ್ವರ್ಕ್ ಇಶ್ಯೂ ಇದೆ ಇಲ್ಲಿ ಸ್ವಲ್ಪ. ನಾನಿರೋ ಜಾಗದಲ್ಲಿ ಅದಕ್ಕೋಸ್ಕರ ಒಂದು ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರೋ ಕಾರಣ ಫೇಲ್ಡ್ ಅಂತ ಬರ್ತೈತೆ. ಈ ಗ್ರೀನ್ ಕಲರ್ ಬರೋವರೆಗೂ ನೀವು ಇಟ್ಕೋಬೇಕಾಗುತ್ತೆ ಫುಲ್ ಲೋಡಿಂಗ್. ಈಗ ನಿಮ್ಮ ಡಿಜಿ ಲಾಕರ್ ಓಪನ್ ಆಗುತ್ತೆ. ಈಗ ನೀವು ಡಿಜಿ ಲಾಕರ್ಗೆ ನಿಮ್ಮ ಸೀಕ್ರೆಟ್ ಪಿನ್ ಕೊಡಬೇಕಾಗುತ್ತೆ. ಸೀಕ್ರೆಟ್ ಪಿನ್ ಕೊಟ್ಟು ಎನೇಬಲ್ ಮಾಡ್ಬಿಟ್ಟು ಇಲ್ಲಿ ನಿಮ್ಮ ಸ್ಕ್ರೀನ್ ಪಾಸ್ವರ್ಡ್ ಕೊಟ್ಟು ವೆರಿಫಿಕೇಶನ್ ಕೊಟ್ರೆ ನಿಮ್ಮ ಈ ಡಿಜಿ ಲಾಕರ್ ಓಪನ್ ಆಗುತ್ತೆ. ಇಲ್ಲಿ ನೀವು ಸರ್ಚಿಂಗ್ ಹೋಗ್ಬಿಟ್ಟು ಇಲ್ಲಿ ಸರ್ಚಿಂಗ್ ಅಲ್ಲಿ ಅಪ್ಪರ್ ಐಡಿ ಅಂತ ಕ್ಲಿಕ್ ಅಪ್ಪರ್ ಐಡಿ ಅಂತ ಹಾಕಿದಕ್ಕೆ ಇಲ್ಲಿ ಬರುತ್ತೆ. ಇಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ನಿಮ್ಮ ಹೆಸರು ಮತ್ತು ಡೇಟ್ ಆಫ್ ಬರ್ತ್ ಬರುತ್ತೆ. ಅದಾದ್ಮೇಲೆ ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್, ಯಾವ ವರ್ಷದಿಂದ ಕ್ರಿಯೇಟ್ ಮಾಡ್ತಾ ಇದ್ದೀರಾ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕ್ಬೇಕಾಗುತ್ತೆ. ಆದ ನಂತರ ಇಲ್ಲಿ ರೂಲ್ ನಂಬರ್, ರಿಜಿಸ್ಟರ್ ನಂಬರ್, ಇಲ್ಲಿ ಟೈಪ್ಸ್ ಇದೆಯಲ್ಲ, ಯಾವ ನಂಬರ್ ಕ್ಲಿಕ್ ಮಾಡ್ಬಿಟ್ಟು ಅಲ್ಲಿ ಆಮೇಲೆ ನಂಬರ್ ಹಾಕಬೇಕಾಗುತ್ತೆ. ಅದಾದ್ಮೇಲೆ ನಿಮ್ಮ ಅಡ್ಮಿಷನ್ ಇಯರ್ ಹಾಕ್ಬೇಕಾಗುತ್ತೆ. ಇಲ್ಲಿ ಬಂದ್ರೆ ಲಾಸ್ಟ್ ಅಲ್ಲಿ ಬೋಲ್ಡ್, ಯಾವ ಬೋಲ್ಡ್ ನಿಮ್ದು, ಇಲ್ಲಿ ಸುಮಾರು ಬೋಲ್ಡ್ ಇದೆ, ಅಲ್ಲಿ ನೀವು ಸರ್ಚ್ ಮಾಡ್ಬಿಟ್ಟು ಇಲ್ಲಿ ಸರ್ಚಿಂಗ್ ಅಲ್ಲಿ ನಿಮ್ಮ ಬೋಲ್ಡ್ ಹಾಕ್ಬೇಕಾಗುತ್ತೆ. ನಂದು ಆಲ್ರೆಡಿ ಆಗೈತೆ. ಇಲ್ಲಿ ಹೋಗಿ ಗೆಟ್ ಡೌನ್ ಡಾಕ್ಯುಮೆಂಟ್ಸ್ ಅಂತ ಕ್ಲಿಕ್ ಮಾಡಿದಕ್ಕೆ ಇಲ್ಲಿ ನಿಮ್ಮ ಆಧಾರ್ ಇದು ಅಪ್ಪರ್ ಐಡಿ ಬರುತ್ತೆ. ನೋಡಿ, ಈ ರೀತಿ ಬರುತ್ತೆ.